ಮಿತ್ರರೇ, ಜೂನ್ 12 ಮಧ್ಯಾಹ್ನ ಸುಮಾರು 1:38 ಭಾರತದ ಇತಿಹಾಸದಲ್ಲೇ ಭೀಕರವಾದ ವಿಮಾನ ದುರಂತ ಸಂಭವಿಸಿತು. ಗುಜರಾತ್ ಅಹಮದಾಬಾದ್ ಪೋರ್ಟ್ನಲ್ಲಿ ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆಗಿ 5 ನಿಮಿಷದಲ್ಲಿ ವಿಮಾನ ಮೇಲಕ್ಕೇರದೆ ಕೆಳಮಟ್ಟದಲ್ಲೇ ಸಾಗಿತು. ಸಮೀಪದಲ್ಲಿದ್ದ 4-5 ಕಟ್ಟಡಗಳಿಗೆ ಇದ್ದಕ್ಕಿದ್ದಂತೆ ಡಿಕ್ಕಿ ಹೊಡೆಯಿತು. ವಿಮಾನ ಡಿಕ್ಕಿ ಹೊಡೆದ ರಭಸಕ್ಕೆ ಬೆಂಕಿಯ ಜ್ವಾಲೆ ಭುಗಿಲೆದ್ದಿತ್ತು. ದಟ್ಟವಾದ ಹೊಗೆ ಮುಸುಕಿತ್ತು. ವಿಮಾನ 2-3 ತುಂಡುಗಳಾಗಿ ನೆಲಕ್ಕೆ ಬಿದ್ದಿತು. 241 ಪ್ರಯಾಣಿಕರು ಮೃತಪಟ್ಟಿದ್ದು, ಒಬ್ಬರು ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ಸುಟ್ಟು ಕರಕಲಾದ 100 ದೇಹಗಳನ್ನು ವಿಮಾನದ ಅವಶೇಷಗಳಿಂದ ಹೊರತೆಗೆಯಲಾಗಿದೆ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ವಿಮಾನದಲ್ಲಿದ್ದು, ಅವರು ಕೂಡ ಮೃತಪಟ್ಟಿದ್ದಾರೆ. ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆದ ವಿಮಾನವು ತಾಂತ್ರಿಕ ದೋಷದಿಂದ ಕೂಡಿತ್ತು. ಆದರೆ ಅದು ಪೈಲಟ್ ಅರಿವಿಗೆ ಬಂದಿರಲೇ ಇಲ್ಲ. ಅಪಘಾತವಾದ ಸ್ಥಳದಲ್ಲಿ ವಿಮಾನದ ಅವಶೇಷಗಳ ಸುಟ್ಟ ಭಾಗಗಳು, ಸುಟ್ಟು ಕರಕಲಾದ ದೇಹಗಳಿಂದ ಕೂಡಿದ ದೃಶ್ಯ ಹೃದಯ ಕಲಕುವಂತಿತ್ತು. ಪತನಗೊಂಡ ವಿಮಾನದಲ್ಲಿ 52 ಮಂದಿ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ದರೆಂದು ಗೊತ್ತಾಗಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಪತ್ತೆ ಹಚ್ಚಲು ತಂತ್ರಜ್ಞರು ವಿಫಲರಾಗಿದ್ದೇಕೆ ಅನ್ನೋದೀಗ ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳಿದಿದೆ. ಈ ಬೋಯಿಂಗ್ ವಿಮಾನಗಳ ದುರಂತಗಳ ಇತಿಹಾಸದ ಪುಟಗಳ ಸಾಲಿನಲ್ಲಿ ಅಹಮದಾಬಾದ್ ಲಂಡನ್ AI-171 ಫ್ಲೈಟ್ ಅಪಘಾತ ಕೂಡ ಈಗ ಸೇರಿಕೊಂಡಿದೆ. ಏರ್ ಇಂಡಿಯಾ ಆರ್ಥಿಕ ದುರಸ್ತಿಯ ಸ್ಥಿತಿಯಲ್ಲಿದ್ದಾಗ ಟಾಟಾ ಕಂಪನಿ ಅದನ್ನು ಖರೀದಿ ಮಾಡಿತ್ತು. ಟಾಟಾ ಕಂಪನಿ ಏರ್ ಇಂಡಿಯಾ ಕಂಪನಿ ಖರೀದಿಸಿದ ಮೇಲೆ ಒಳ್ಳೆಯ ಭರವಸೆ ಮೂಡಿಸಿತ್ತು. ಆದರೆ ಇಂದು ಸಂಭವಿಸಿದ ಘೋರ ಅಪಘಾತವು ಟಾಟಾ ಕಂಪನಿಯ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತಾಗಿದೆ. ಈ ಅಪಘಾತಗೊಂಡ ಬೋಯಿಂಗ್ ಕಂಪನಿ ವಿಮಾನ ಹಳೆಯದ್ದೇನೂ ಆಗಿರದಿದ್ದರೂ ಅದನ್ನು ನವೀಕರಣ ಮಾಡಲಾಗಿತ್ತು. ಆದರೂ ಕೂಡ ವಿಮಾನ ತಂತ್ರಜ್ಞರಿಗೂ ಕೂಡ ಒಂದು ಪತ್ತೆ ಹಚ್ಚಲಾಗದ ತಾಂತ್ರಿಕ ದೋಷ ಅದರಲ್ಲಿ ಹಾಗೆ ಉಳಿದುಕೊಂಡಿತ್ತು. ಆ ತಾಂತ್ರಿಕ ದೋಷವು ಈಗ 106 ಪ್ರಯಾಣಿಕರ ಜೀವವನ್ನು ಬಲಿ ತೆಗೆದುಕೊಂಡಿದೆ. ಆದರೆ ಬೋಯಿಂಗ್ ವಿಮಾನಗಳೇ ಹೆಚ್ಚು ತಾಂತ್ರಿಕ ದೋಷಗಳಿಂದ ಕ್ರ್ಯಾಶ್ ಆಗ್ತಿರೋದು ಏಕೆ ಅನ್ನೋ ಪ್ರಶ್ನೆ ಈಗ ಬಿಟ್ಟು ಬಿಡದೆ ಕಾಡ್ತಿದೆ. ಬೋಯಿಂಗ್ ವಿಮಾನಗಳು ಅಪಘಾತವಾಗ್ತಾ ಇರೋದು ಇದೇ ಮೊದಲಲ್ಲ. ಭಯೋತ್ಪಾದಕರ ವಿಧ್ವಂಸಕ ಕೃತ್ಯಗಳಿಗೆ ಗುರಿಯಾಗಿ ಬೋಯಿಂಗ್ ಅಪಘಾತ ಆಗ್ತಾ ಇಲ್ಲ. ಹವಾಮಾನ ವೈಪರೀತ್ಯದಿಂದ ಅಪಘಾತ ಆಗ್ತಾ ಇಲ್ಲ. ಆದರೂ ಈ ವಿಮಾನಗಳು ಅಪಘಾತ ಆಗ್ತಿರೋದು ಯಾಕೆ? ಸ್ವಯಂಕೃತ ದೋಷಗಳಿಂದ, ಅಂದರೆ ತಾಂತ್ರಿಕ ದೋಷಗಳಿಂದ ಈ ವಿಮಾನಗಳು ಅಪಘಾತಕ್ಕೆ ಗುರಿಯಾಗ್ತಾ ಇವೆ. ಬೋಯಿಂಗ್ ಕಂಪನಿಗೆ ಸೇರಿದ ವಿಮಾನಗಳು ಅಪಘಾತಕ್ಕೆ ಈಡಾಗ್ತಿರೋದು ಇಂದು ನಿನ್ನೆ ಕಥೆಯಲ್ಲ. 16 ವರ್ಷಗಳಿಂದ ಅಪಘಾತಕ್ಕೆ ಗುರಿಯಾಗ್ತಿವೆ. ಆಗಸ್ಟ್ 7, 2020 ಕೋಳಿಕೋಡ್ನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಅಪಘಾತ ಸಂಭವಿಸಿತ್ತು. ಅದು ಕೂಡ ಬೋಯಿಂಗ್ 737-800 ಮಾದರಿ ವಿಮಾನ. ಭಾರಿ ಮಳೆಯಿಂದ ರನ್ವೇ ಗೋಚರಿಸದೆ ಟೇಬಲ್ ಟಾಪ್ ರನ್ವೇಯಿಂದ ಜಾರಿ ವಿಮಾನ ಹಳ್ಳದೊಳಕ್ಕೆ ಬಿದ್ದಿತ್ತು. ಈ ಅಪಘಾತದಲ್ಲಿ 21 ಪ್ರಯಾಣಿಕರು ಸಾವನ್ನಪ್ಪಿದ್ದರು. 1978 ಜನವರಿ 1 ಮುಂಬೈ ಏರ್ ಇಂಡಿಯಾ ಫ್ಲೈಟ್ ನಂಬರ್ 855 ವಿಮಾನ ಅಪಘಾತಕ್ಕೀಡಾಗಿತ್ತು. 213 ಪ್ರಯಾಣಿಕರು ಸಾವನ್ನಪ್ಪಿದ್ದರು. ಅದು ಕೂಡ ಬೋಯಿಂಗ್ ಕಂಪನಿಗೆ ಸೇರಿದ ಬೋಯಿಂಗ್ 747 ಮಾದರಿಯ ವಿಮಾನ. ಅಪಘಾತಕ್ಕೆ ಕಾರಣ ಇನ್ಸ್ಟ್ರುಮೆಂಟ್ ವೈಫಲ್ಯ. 2010 ಮೇ 22 ಮಂಗಳೂರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಪಘಾತ, 158 ಸಾವು. ಅದು ಕೂಡ ಬೋಯಿಂಗ್ 737-800 ಮಾದರಿ ವಿಮಾನ. 2000ರಲ್ಲಿ ಪಾಟ್ನಾದಲ್ಲಿ ಸಂಭವಿಸಿದ ಅಪಘಾತದಲ್ಲಿ 60 ಜನರ ಸಾವು. ಅದು ಕೂಡ ಬೋಯಿಂಗ್ 737 ಮಾದರಿ ವಿಮಾನ. 1982ರಲ್ಲಿ ಮುಂಬೈನಲ್ಲಿ ಏರ್ ಇಂಡಿಯಾ ಫ್ಲೈಟ್ 403 ವಿಮಾನ ಅಪಘಾತ ಉಂಟಾಗಿತ್ತು. ಅದರಲ್ಲಿ 17 ಪ್ರಯಾಣಿಕರು ಮೃತಪಟ್ಟಿದ್ದರು. ಅದು ಕೂಡ ಬೋಯಿಂಗ್ ಕಂಪನಿಗೆ ಸೇರಿದ 707 ಮಾದರಿ ವಿಮಾನ. 2018 ಲಯನ್ ಏರ್ ಫ್ಲೈಟ್ 610 ಇಂಡೋನೇಷ್ಯಾ ಬ್ರ್ಯಾಂಡ್ ನ್ಯೂ, ಅಂದರೆ ಹೊಸದಾಗಿ ತಯಾರಾಗಿದ್ದ 737 ಮ್ಯಾಕ್ಸ್ ವಿಮಾನ. ಅದು ಟೇಕ್ ಆಫ್ ಆದ ಕೆಲವೇ ಗಂಟೆಗಳಲ್ಲಿ ಅಪಘಾತಗೊಂಡು ಸಮುದ್ರದಲ್ಲಿ ಮುಳುಗಿತ್ತು. 5 ತಿಂಗಳಲ್ಲೇ ಇದೇ ರೀತಿ ಇನ್ನೊಂದು ಬೋಯಿಂಗ್ ಅಪಘಾತ. ಅದು ಕೂಡ 737 ಮ್ಯಾಕ್ಸ್ ಮಾದರಿ ವಿಮಾನ. ಇದರಲ್ಲಿ ಕೂಡ ಯಾರೂ ಬದುಕುಳಿದಿರಲಿಲ್ಲ. ಎಲ್ಲ 157 ಪ್ರಯಾಣಿಕರು ಅಸುನೀಗಿದ್ದರು. ಆಗ ಜಗತ್ತಿನ ಗಮನ ಸೆಳೆಯಿತು. ಎಲ್ಲ ಬೋಯಿಂಗ್ 737 ಮ್ಯಾಕ್ಸ್ ಮಾದರಿ ವಿಮಾನಗಳನ್ನು ಹಾರಾಟಕ್ಕೆ ಬಿಡದೆ ಮೂಲೆಗೆ ಸೇರಿಸಲಾಯಿತು. ಈ ಭಾಳ ವರ್ಷಗಳಿಂದ ಬೋಯಿಂಗ್ ಕಂಪನಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದ ಕೆಲವು ಮಾಜಿ ನೌಕರರು ಬೋಯಿಂಗ್ ವಿಮಾನಗಳ ದೋಷದ ಬಗ್ಗೆ ಬಹು ಹಿಂದೆ ಧ್ವನಿ ಎತ್ತಿದ್ದರು. ಕಳಪೆ ಗುಣಮಟ್ಟ ನಿಯಂತ್ರಣ, ಅಸೆಂಬ್ಲಿ ಲೈನ್ ಇಶ್ಯೂಗಳು, ವಿಮಾನದಲ್ಲಿ ತಾಂತ್ರಿಕ ದೋಷಗಳಿವೆ ಎಂದೆಲ್ಲ ಆರೋಪಿಸಿದ್ದರು. ಬೋಯಿಂಗ್ ಮ್ಯಾನೇಜ್ಮೆಂಟ್ ಮಾತ್ರ ಅವುಗಳನ್ನು ಕಡೆಗಣಿಸುತ್ತಾ ಬಂದಿತ್ತು. 2024ರಲ್ಲಿ ಡ್ರೀಮ್ ಲೈನರ್ ವಿಮಾನದ ರಚನೆಯಲ್ಲಿ ದೋಷಗಳಿವೆ ಎಂದು ವಿಸಲ್ ಬ್ಲೋಯರ್ಗಳು ಎಚ್ಚರಿಕೆ ನೀಡಿದ್ದರು. ಆದರೆ ಅವರ ಪೈಕಿ ಒಬ್ಬಾತ
ನಿಗೂಢವಾಗಿ ಸಾವನ್ನಪ್ಪಿದ್ದ. ಬೋಯಿಂಗ್ನ ಡ್ರೀಮ್ ಲೈನರ್ ವಿಮಾನಗಳ ಕಾರ್ಯಕ್ಷಮತೆ ಹೇಗಿದೆ? ಇದಕ್ಕೂ ಹಿಂದೆ ಡ್ರೀಮ್ ಲೈನರ್ ಅಪಘಾತ ಸಂಭವಿಸಿದೆಯಾ? ಹಳೆಯ ಬೋಯಿಂಗ್ ವಿಮಾನದ ಮಾದರಿಗಳು ಹಲವಾರು ಅಪಘಾತಗಳಿಗೆ ತುತ್ತಾದ ಬಳಿಕ 2011ರಲ್ಲಿ ಬೋಯಿಂಗ್ ಕಂಪನಿಯು 787-8 ಮಾದರಿಯ ಈ ಡ್ರೀಮ್ ಲೈನರ್ ವಿಮಾನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿತ್ತು. ಈ ಹೊಸ ಮಾದರಿ ವಿಮಾನಗಳು ಅತ್ಯಂತ ಸುರಕ್ಷಿತ ಎಂದೆಲ್ಲ ಬೋಯಿಂಗ್ ಹೇಳಿಕೊಂಡಿತ್ತು. 787 ಡ್ರೀಮ್ ಲೈನರ್ ವಿಮಾನವು ಜೂನ್ 12ರಂದು ಅಹಮದಾಬಾದ್ನಲ್ಲಿ ಭೀಕರ ದುರಂತಕ್ಕೆ ಈಡಾಗಿದ್ದು ಬಿಟ್ಟರೆ ಅದಕ್ಕೂ ಹಿಂದೆ ಯಾವುದೇ ಮಾರಣಾಂತಿಕ ಅಪಘಾತಕ್ಕೆ ಒಳಪಟ್ಟಿಲ್ಲ. ಆದರೆ ಕೆಲವು ಗಂಭೀರ ತಾಂತ್ರಿಕ ದೋಷಗಳಿಗೆ ಒಳಪಟ್ಟಿದ್ದು ನಿಜ. ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನದ ಲಿಥಿಯಂ ಅಯಾನ್ ಬ್ಯಾಟರಿ 2 ಬಾರಿ ಬೆಂಕಿ ಹೊತ್ತಿಕೊಂಡಿತ್ತು. ಆಗ FAA ಎಲ್ಲ ಡ್ರೀಮ್ ಲೈನರ್ ಹಾರಾಟ ಸ್ಥಗಿತಗೊಳಿಸಿತ್ತು. ಬಳಿಕ ಬೋಯಿಂಗ್ ಬ್ಯಾಟರಿ ಸಿಸ್ಟಮ್ ಮರುವಿನ್ಯಾಸಗೊಳಿಸಲಾಯಿತು. 2013ರಲ್ಲಿ ಲಂಡನ್ ಹೀಥ್ರೋ ನಿಲ್ದಾಣದಲ್ಲಿ ನಿಂತಿದ್ದ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡಿತ್ತು. ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ದೋಷದಿಂದ ಬೆಂಕಿ ಅವಘಡ ಉಂಟಾಗಿತ್ತು. ಹಿಂಭಾಗದ ಫ್ಯೂಸ್ಲೇಜ್ಗೆ ಬೆಂಕಿಯಿಂದ ತೀವ್ರ ಹಾನಿಯಾಗಿತ್ತು. 2021ರಲ್ಲಿ ಎಂಜಿನ್ ದೋಷದಿಂದ ವಿಮಾನವನ್ನು ಮಧ್ಯದಾರಿಯಲ್ಲೇ ಇಳಿಸಲಾಯಿತು. 2023ರಲ್ಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬೋಯಿಂಗ್ 787 ನೋಸ್ ಗೇರ್ ಕುಸಿದು ಬಿದ್ದಿತ್ತು. ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನವು ದೆಹಲಿಯಲ್ಲಿ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಇದ್ದಿದ್ದರೆ ದೆಹಲಿ ನಿಲ್ದಾಣದಲ್ಲಿ ವಿಮಾನ ಅಪಘಾತವಾಗಬೇಕಿತ್ತು. ಆದರೆ ದೆಹಲಿಯಲ್ಲಿ ಕಾಣಿಸದೇ ಇರುವ ತಾಂತ್ರಿಕ ದೋಷ, ಎಂಜಿನ್ ವೈಫಲ್ಯ ಅಹಮದಾಬಾದ್ನಲ್ಲಿ ಉಂಟಾಗಿದ್ದು ಹೇಗೆ? ಹಾಗಾದರೆ ವಿಧ್ವಂಸ ಕೃತ್ಯವೇನಾದರೂ ಸಂಭವಿಸಿರಬಹುದೇ? ಈ ಆಯಾಮದಿಂದಲೂ ತನಿಖೆ ನಡೆಸುವುದು ಅವಶ್ಯಕವಾಗಿದೆ. ಅಪಘಾತಗೊಂಡ ವಿಮಾನವು ವಿಧ್ವಂಸಕ ಕೃತ್ಯಕ್ಕೆ ಒಳಗಾಗಿರುವ ಸಾಧ್ಯತೆಯನ್ನು ವೈಮಾನಿಕ ತಜ್ಞರು ಕೂಡ ಈಗ ಅಲ್ಲಗಳೆದಿಲ್ಲ. ಪ್ಯಾಲೆಸ್ಟೈನ್ ವಿಚಾರದ ಬಗ್ಗೆ ಟಾಟಾ ಗ್ರೂಪ್ ತೆಗೆದುಕೊಂಡ ನಿಲುವಿಗೆ ಜಮಾತ್ ಇಸ್ಲಾಮಿ ಸಂಘಟನೆ ರಾಷ್ಟ್ರವ್ಯಾಪಿ ಆಂದೋಲನಕ್ಕೆ ಕರೆ ನೀಡಿತ್ತು. ಕೆಲವು ಹಮಾಸ್ ಪರ ಮತ್ತು ಪ್ಯಾಲೆಸ್ಟೈನ್ ಪರ ಇಸ್ಲಾಮಿಕ್ ಸಂಘಟನೆಗಳು ದೇಶಾದ್ಯಂತ ಟಾಟಾ ಗ್ರೂಪ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿತ್ತು. ಇಸ್ರೇಲ್ ಜೊತೆ ಕೈ ಜೋಡಿಸಿರುವ ಟಾಟಾ ಗ್ರೂಪ್ ಉತ್ಪನ್ನಗಳನ್ನು ನಿಷೇಧಿಸಬೇಕೆಂದು ಅವು ಕರೆ ನೀಡಿದ್ದವು. ಜೊತೆಗೆ ಆಪರೇಷನ್ ಸಿಂಧೂರ್ಗೆ 1 ತಿಂಗಳಲ್ಲಿ ವಿಮಾನ ದುರಂತ ಸಂಭವಿಸಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಅಲ್ ಖೈದಾ ಸಂಘಟನೆ ಕೂಡ ಭಾರತದ ವಿರುದ್ಧ ವಿಷ ಕಾರುತ್ತಿದೆ. ಹೀಗಾಗಿ ವಿಧ್ವಂಸಕ ಕೃತ್ಯ ಶಂಕೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ದೆಹಲಿಯಿಂದ ಹೊರಟಿದ್ದ ವಿಮಾನವು ಅಹಮದಾಬಾದ್ ನಿಲ್ದಾಣ ತಲುಪುವ ತನಕ ಯಾವುದೇ ದೋಷ ಕಂಡು ಬಂದಿಲ್ಲ. ಆದರೆ ಅಹಮದಾಬಾದ್ ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಕೂಡಲೇ ಇಂಜಿನ್ ವೈಫಲ್ಯದಿಂದ ನಿಗದಿತ ಎತ್ತರವನ್ನು ಮುಟ್ಟಲು ವಿಫಲವಾದ ವಿಮಾನವು ಕೆಳಕ್ಕೆ ಕುಸಿಯತೊಡಗಿ ಅಪಘಾತಕ್ಕೀಡಾಗಿತ್ತು. ಏತನ ಮಧ್ಯೆ ಸತತ 24 ಗಂಟೆಗಳ ಹುಡುಕಾಟದ ಬಳಿಕ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಸಿಕ್ಕಿದೆ. ಪೈಲಟ್ಗಳು ಮತ್ತು ಏರ್ ಟ್ರಾಫಿಕ್ ನಡುವೆ ಸಂಭಾಷಣೆ ಆಗಿದ್ದೇನೆ ಎನ್ನುವುದು DVRನಿಂದ ಗೊತ್ತಾಗಲಿದೆ. ತನಿಖೆಯ ಬಳಿಕ ದುರಂತದ ಹಿಂದೆ ಅಡಗಿರುವ ಸತ್ಯವೇನು, ಅಪಘಾತಕ್ಕೆ ನಿಜವಾದ ಕಾರಣಗಳೇನು ಎಂಬ ಅಂಶಗಳು ಪತ್ತೆಯಾಗಲಿವೆ. ಮಿತ್ರರೇ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಧನ್ಯವಾದಗಳು.